ಹೇ ಎವ್ರಿವಾನ್, ಸ್ನೇಹಿತರೆ, ಬೆಳಗ್ಗೆ ನಿಮಗೆ ತಾಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಮ್ಯಾಂಗೋ ಹಾರ್ವೆಸ್ಟ್ ಮಾಡಬೇಕು. ಮುಂಚೆ ಈ ಗಿಡ ಡ್ರಮ್ನಲ್ಲಿತ್ತು, ಅದರಿಂದ ಪಾಟ್ಗೆ ಶಿಫ್ಟ್ ಮಾಡಿದ್ವಿ. ಇವತ್ತು ಗಿಡ ಎಲ್ಲ ಜರುಗಿಸಿದನ್ನೆಲ್ಲ ಪಾಟ್ ನೀಟಾಗಿ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಹೆಚ್ಚು ಕಡಿಮೆ 1 ವರ್ಷ ಆಯ್ತಾ ಬಂತು ಇದನ್ನ ಪಾಟಲ್ಲಿ ನೆಟ್ಟು. ನೆಕ್ಸ್ಟ್ ಏನಿದ್ರು ಪಾಟ್ನಿಂದ ತೆಗೆದು ಜಮೀನಲ್ಲಿ ಹಾಕ್ತಾರೆ. ಪಾಟ್ನಲ್ಲಿ ಈ ಸೈಜ್ ಬಿಡುತ್ತೆ, ಇನ್ನು ಜಮೀನಲ್ಲಿ ಹಾಕ್ಬಿಟ್ರೆ ಇನ್ನೂ ಅಗಲ ಸೈಜ್ ಆಗ್ಬೋದು, ಇನ್ನೂ ಜಾಸ್ತಿ ಬಿಡ್ಬೋದು. ವೆರೈಟಿ ಹೇಳಬೇಕಂದ್ರೆ ತೋತಾಪುರಿ ಸೈಜ್ ನೋಡಿ ಹೇಗಿದೆ ಅಂತ. ಇನ್ನೇನು ಹಣ್ಣಿಗೆ ಬಂದಿತ್ತು, ತಾಜಾ ಮಾವಿನ ಹಣ್ಣು. ಟೇಬಲ್ ರೋಸ್ ಗಿಡದಲ್ಲಿ ಈಗೀಗ ಒಂದಷ್ಟು ಹೂಗಳು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಇನ್ನೊಂದು ಸ್ವಲ್ಪ ಗ್ರೋತ್ ತಗೊಂಡ್ರೆ ಇದಕ್ಕೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡಿರ್ತೀನಿ. ದಾಸವಾಳ ಗಿಡನ ಕಟ್ ಮಾಡಿದೆ. ಇವತ್ತು ಯಾಕೋ ಇದ್ರೊಳಗೆ ಏನೋ ಡಿಫ್ರೆನ್ಸ್ ಅನಿಸ್ತು. ಎಲೆಗಳು ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಈ ಥರ ಎಲೆ ಇರೋವಂಥ ಗಿಡ ಯಾವುದಾದ್ರೂ ಗಿಡ ಮರ ಮೇಲೆ ಬೆಳ್ಕೊಳ್ಳುತ್ತೆ. ಅದನ್ನು ನಾವು ತೆಗಿಲಿಲ್ಲ ಅಂದರೆ ಗಿಡನೇ ಒಣಗಿಸ್ಬಿಡುತ್ತೆ. ಇದ್ರ ಮೇಲೆ ಒಂದು ಸೆಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೆ. ಇದನ್ನು ಡೀಪಾಗಿ ತೆಗಿಬೇಕು, ಯಾವುದೇ ಕಾರಣಕ್ಕೆ ಇದ್ರದ್ದು ಒಂಚೂರು ಪೀಸಲ್ಲಿ ಉಳ್ಕೋಬಾರ್ದು. ಎಲ್ಲಿಂದ ಬೆಳೆದಿತ್ತೋ ಫುಲ್ಲಾಗಿ ತೆಗ್ದಿದ್ದೀನಿ ನೋಡಿ. ಇದ್ರ ಎಲೆಗಳು ನೋಡಿ, ಇಲ್ಲಿ ಎದುರುಗಡೆ ಒಂದು ಮರ ಇದೆ, ಅದ್ರ ಮೇಲೆ ಫುಲ್ಲಾಗಿ ಬೆಳೆದಿದೆ. ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ ಮರ, ಅದರೊಳಗೆ ಅರಿಶಿನ ಬಣ್ಣದ ಹೂ ಬಿಡುತ್ತೆ. ಮಧ್ಯದಲ್ಲಿ ಏನು ಜೋತಾಡ್ತಾ ಇದೆ ಆ ಫುಲ್ಲಾಗಿ ಬೆಳ್ಕೊಂಡಿರೋದು ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಗಿಡ ಎಲ್ಲಿ ಬೆಳೆದಿದ್ರು ನಾನು ಪತ್ತೆ ಹಚ್ತೀನಿ, ನಂಗೆ ಗೊತ್ತಾಗ್ಬಿಡುತ್ತೆ. ತುಂಬ ಜಾಸ್ತಿನೇ ಬೆಳೆದ್ಬಿಟ್ಟಿದೆ ಅಲ್ವಾ. ದಾಸವಾಳ ಗಿಡದಲ್ಲಿ ಈಗೀಗ ಮೊಗ್ಗಳು ಕಾಣಿಸೋಕೆ ಶುರುವಾಗಿದೆ, ಜಾಸ್ತಿನೇ ಬಿಟ್ಟಿದೆ ನೋಡಿ. ಇದಂತೂ ಮಲ್ಟಿಪೆಟಲ್. ಮೊಗ್ಗು ಅರಳಿದ ಮೇಲೆ ತುಂಬ ಥಿಕ್ಕಾಗಿರುತ್ತೆ. ಇದ್ರ ಆಪೋಸಿಟ್ ಸೈಡ್ನಲ್ಲೇ ಇನ್ನೊಂದು ಗಿಡ ಇದೆ ನೋಡಿ, ಇದ್ರೊಳಗೆ ಕೆಂಪು ಬಣ್ಣದ ದಾಸವಾಳ ಹೂ ಬಿಡುತ್ತೆ. ಇದಂತೂ ಸುಮಾರು ದಿವಸದಿಂದ ಬಿಟ್ಟಿದೆ, 1-2 ದಿನ ಬೇಕು ಅರಳೋದಕ್ಕೆ. ಈಗ ನಿಮಗೆ ಮೇಲ್ಗಡೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಕೆಂಪು ಬಣ್ಣದ ಹಣ್ಣು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹಣ್ಣಾಗಿದೆ. ಹಣ್ಣಿನ ಹೆಸರು ಮಿರಾಕಲ್ ಫ್ರೂಟ್ ಅಂತ. ಇದ್ರ ಮೇಲೆ ತುಂಬ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಏನಂತ ಅಂದರೆ ಈ ಹಣ್ಣನ್ನ ತಿಂದ್ಬಿಟ್ಟು ನಿಂಬೆ ಹಣ್ಣು ತಿಂದಿದ್ರೆ ಸ್ವೀಟಾಗಿರುತ್ತೆ ಅಂತ. ನಾನಿಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತೋಟ ಕ್ಲೀನ್ ಮಾಡ್ಕೊಂಡಿದ್ದೆ. ಸರಿ ಹೊಟ್ಟೆ ಹಸಿವು ಆಯ್ತಲ್ಲ, ಒಂದು ಹಣ್ಣು ತಿಂದೆ. ಅದಾದಮೇಲೆ ಊಟ ಮಾಡೋಣ ಅಂತ ಕೆಳಗಡೆ ಹೋದೆ. ಮೊಸರನ್ನ ತಿಂದರೆ ತುಂಬ ಸ್ವೀಟಾಗಿತ್ತು, ಏನಂತ ಗೊತ್ತಾಗಲಿಲ್ಲ. ನನ್ನ ಮಗ ಬಂದಮೇಲೆ ಹೇಳಿದೆ, ಎಂತೆ ಮೊಸರು ತಂದಿದೆ, ಎಷ್ಟು ಸ್ವೀಟಾಗಿತ್ತು, ಎಷ್ಟು ಸಕ್ಕರೆ ಗೊತ್ತಾ ಅಂತ. ಅವನಿಲ್ಲ, ಅದ್ರೊಳಗೆ ಸಕ್ಕರೆ ಒಂಚೂರು ಇರಲ್ಲ, ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡು ಅಂತ. ಚೆಕ್ ಮಾಡದೇ ಇರಲಿಲ್ಲ. ಆಮೇಲೆ ಫ್ಲ್ಯಾಶ್ ಆಯಿತು, ಹಣ್ಣು ತಿಂದಾದ್ಮೇಲೆ ಮೊಸರನ್ನ ತಿಂದಿದ್ದಲ್ವ, ಅದರಿಂದ ತುಂಬ ಸ್ವೀಟಾಗಿತ್ತಂತ. ಎಂತೆ ಒಳ್ಳೆ ಅನುಭವ ಗೊತ್ತಾ, ನನಗೆ ಗೊತ್ತೇ ಆಗಿಲ್ಲ ನೋಡಿ. ಆ್ಯಕ್ಚುಲಿ ಇದು ಬಂಚಲ್ಲೇ ಬಿಡುತ್ತೆ. ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ. ಹುಡುಕಿ ಒಂದು 4 ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ. ನೀವು ಒಂದು ಸಲ ಆದರೂ ಈ ಹಣ್ಣಿನ ರುಚಿ ನೋಡಲೇಬೇಕು. ಈ ಗಿಡದಲ್ಲಿ ಪಿಂಕ್ ಕಲರ್ ಹಣ್ಣುಗಳು ನೋಡ್ತಾ ಇದ್ದೀರಲ್ಲ, ಇದಿನ್ನೂ ಕಲರ್ ಬರಬೇಕು. ಆಫ್ ವೈಟ್ ಕಲರ್ ಇರುತ್ತೆ, ಮತ್ತು ಲೈಟ್ ಪಿಂಕ್ ಆಗುತ್ತೆ, ಮತ್ತು ಡಾರ್ಕ್ ಕಲರ್ ಆಗುತ್ತೆ. ಕೆಳಗಡೆ ಇನ್ನೊಂದು ದಾಸವಾಳ ಗಿಡ ಇದೆ, ಅದರೊಳಗೆ ಬಿಳಿ ಬಣ್ಣದ ಹೂ ಬಿಡುತ್ತೆ. ಇವಾಗಂತೂ ಇದರೊಳಗೆ ಸುಮಾರು ಮೊಗ್ಗಳೇ ನೀವು ನೋಡ್ಬೋದು. ಈ ಮೊಗ್ಗು ಅರಳಿದಾಗ ಹೇಗಿರುತ್ತೆ ಗೊತ್ತಾ, ಎದ್ದು ಕಾಣಿಸುತ್ತೆ. ಬರೀ ಬಿಳಿ ಬಣ್ಣ ಅಲ್ಲ, ಇದರೊಳಗೆ ಸ್ವಲ್ಪ ಶೇಡ್ ಕೂಡ ಇದೆ, ಲೈಟ್ ಪಿಂಕ್ ಕಲರ್ ಥರ. ಎಲ್ಲ ಮೊಗ್ಗಳು ಒಂದೇ ದಿನ ಅರಳೋದಿಲ್ಲ. ಇದೆಲ್ಲ ನೆಕ್ಸ್ಟ್ ಡೇದ ವಿಡಿಯೋ. ಕೆಂಪು ಬಣ್ಣದ ದಾಸವಾಳ ಹೂನು ಅಷ್ಟೇ, ಇದಂತೂ ಅರಳೋದಕ್ಕೆ ಸುಮಾರು ದಿನ ತಗೊಳ್ತು. ಇದು ಅಷ್ಟೇ ಮಲ್ಟಿಪಟಲ್ ದಾಸವಾಳ ಹೂ, ತುಂಬಾ ಸುಂದರವಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.